ಎರಡು ದಿನದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಕಸರತ್ತು ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ ಸಚಿವರ ಪಾಲಿಗೆ ದೆಹಲಿ ಸಭೆ ನಿರ್ಣಾಯಕವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸಿಇಸಿ ಸಭೆಯಲ್ಲಿ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆಯಲ್ಲಿ ಹೆಸರನ್ನ ಅಂತಿಮ ಪಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದಕ್ಕೂ ಮೊದಲು ಸಚಿವರಿಗೆ ನೇರವಾಗಿ ಕರೆ ಮಾಡಿ ಸ್ಪರ್ಧೆಗೆ ಸೂಚನೆಗಳು ಬರುತ್ತಾ, ಹೈಕಮಾಂಡ್ ನಿಂದಲೇ ಬರುತ್ತಾ? ಸ್ಪರ್ಧೆಗೆ ಸಿದ್ಧ ಇಲ್ಲದ ಸಚಿವರ ಪಾಲಿಗೆ ಆತಂಕ ಈ ಮೂಲಕ ಶುರುವಾಗಿದೆ. ತುಂಬಾ ಜನ ಅರೆ ಮನಸ್ಸಲ್ಲಿದ್ದಾರೆ. ಕಾಂಗ್ರೆಸ್ನವರು ಹಿಂದೇಟಾಗ್ತಿದ್ದಾರೆ. ಬಿಕಾಸ್ ಒಂದು ವೇಳೆ ಸೋತ್ರೆ ಮಿನಿಸ್ಟರ್ಗಿರಿನೂ ಹೋಗುತ್ತೆ, ವರ್ಚಸ್ಸು ಹೋಗುತ್ತೆ. ಗೆದ್ರೆ ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಡ್ಬೇಕು. ಹಾರ್ಡ್ಕೋರ್ ರಾಜಕಾರಣಿ ಯಾವಾಗಲೂ ಹಾರ್ಡ್ಕೋರ್ ರಾಜಕಾರಣಿ ರಾಜ್ಯ ರಾಜಕಾರಣದಲ್ಲಿ ಇರೋದಕ್ಕೆ ಬಯಸ್ತಾರೆ. ಸೊ ಹೀಗಾಗಿ ಸಚಿವರಿಗಂತೂ ತುಂಬಾ ಕ್ರೂಷಿಯಲ್ ಡೇಸ್ ಇದು 2 ದಿನ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಆಲ್ಮೋಸ್ಟ್ 15 ಕ್ಷೇತ್ರಕ್ಕೆ ಒಂದು ಸಿಂಗಲ್ ನೇಮನ್ನ ಫೈನಲೈಸ್ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯ ನಾಯಕರು. ಹಾಗಾದ್ರೆ ಯಾರ್ಯಾರಿಗೆ ಇದು ಕ್ರೂಷಿಯಲ್ ಆಗುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಇಲ್ಲೂ ಕೂಡ ಕೆಲವರೆಲ್ಲ ಅವರ ಪುತ್ರರಿಗೆ ಅಥವಾ ಅವರ ಆಪ್ತರಿಗೆ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ. ಕೆಲವು ಕ್ಷೇತ್ರ, ಫಾರ್ ಎಕ್ಸಾಂಪಲ್ ಚಾಮರಾಜನಗರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಕೋಲಾರ, ಹಾವೇರಿ, ಶಿವಮೊಗ್ಗ, ಇಲ್ಲೆಲ್ಲ ಕೂಡ ನಾವು ಹೇಳಿದವ್ರಿಗೆ ಓಕೆ. ಇನ್ನೊಂದು ಕಡೆಗೆ ಚಾಮರಾಜನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಇದೇ ತರ ಸಚಿವರಿಗೆ ಸ್ಪರ್ಧೆ ಫಿಕ್ಸಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ. ಯಾರ್ಯಾರದು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ವಿ. ಸೊ ಏನ್ ಮಾಡ್ತಾರೆ, ಸಿಂಗಲ್ ಡಿಜಿಟ್ ಇಂದ ಡಬಲ್ ಡಿಜಿಟ್ ಸಾಧನೆ ಆಗ್ಬೇಕು ಅಂತ ಹೇಳಿದ್ರೆ ಗೆಲುವೊಂದೇ ಮಾನದಂಡ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸಚಿವರ ವಿಚಾರದಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನೋದು ಅಷ್ಟೇ ಕುತೂಹಲವನ್ನ ಕೆರಳಿಸ್ತಾ ಇದೆ, ಟೆನ್ಷನ್ಗೂ ಕಾರಣ ಆಗ್ತಾ ಇದೆ. ಸೊ ಏನೇನು ಆಪ್ಷನ್ಸ್ ಇದೆ, ಯಾರ್ಯಾರಿಗೆ ಹಾಗಾದ್ರೆ ತುಂಬಾ ಚಾಲೆಂಜಸ್, ತುಂಬಾ ಕ್ರೂಷಿಯಲ್ ಡೇಸ್ ಕಾದಿದೆ ಅಂತ? ಮಮತಾ, ಒಂದು ಸ್ಪಷ್ಟ, ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಸಿಇಸಿ ಸಭೆ ರಾಜ್ಯದ ಸಚಿವರ ಪಾಲಿಗೆ ಕೂಡ ನಿರ್ಣಾಯಕ ಆಗಿದೆ. ಕಾರಣ ಏನು ಅಂತಂದರೆ, ಎಷ್ಟು ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಒಂದು ನಿರ್ಣಯ ಆಗುತ್ತೆ. ಅಂದರೆ ಈ ಸಚಿವರನ್ನು ಸ್ಪರ್ಧೆಗೆ ಇಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ಹಂತದ ಅಂತಿಮ ಮುದ್ರೆ ಅಂತೂ ಇವತ್ತು ಬೀಳುವ ಸಾಧ್ಯತೆ ಇದೆ. ಸಹಜವಾಗಿಯೇ ಸಿಇಸಿ ಸಭೆಯಲ್ಲಿ ತೀರ್ಮಾನ ಆಯಿತು ಅಂದರೆ ಎಐಸಿಸಿಯಿಂದಲೇ ಕರೆ ಮಾಡಿಸುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ ಎನ್ನುವಂಥದ್ದು. ಹಾಗಾಗಿ ಅಲ್ಲಿ ಬಹುತೇಕ ಕನಿಷ್ಠ 3 ರಿಂದ 8 ಸಚಿವರುಗಳಿಗೆ ಈ ಬಾರಿ ಸ್ಪರ್ಧೆಗೆ ಸೂಚನೆ ಬರುವಂಥ ಸಾಧ್ಯತೆ ಇದೆ. ಕನಿಷ್ಠ 3 ಜನ ಸಚಿವರಾದರೂ ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದಿದೆ. ಹಾಗಾಗಿ ಬೇರೆ ಬೇರೆ ಹಿರಿಯ ಸಚಿವರಾದಂಥ ಮಹದೇವಪ್ಪ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಅಥವಾ ಕೃಷ್ಣ ಬೈರೇಗೌಡರು ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳು ಇರುವಂಥದ್ದು. ಸುಮಾರು 3 ರಿಂದ 8 ಸಚಿವರ ಸ್ಪರ್ಧೆಗೆ ಬಹುತೇಕ ಒಂದು ಹಂತದ ತೀರ್ಮಾನ ದೆಹಲಿಯ ಅಂಗಳದಲ್ಲಿ ಆಗುವ ಸಾಧ್ಯತೆ ಇರೋದ್ರಿಂದ ಇವತ್ತಿನ ಸಭೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರ ಪಾಲಿಗೂ ಕೂಡ ಅಷ್ಟೇ ನಿರ್ಣಾಯಕವಾಗಿರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಮಮತಾ, ರೈಟ್. ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.